ಎಲ್ರಿಗೂ ನಮಸ್ಕಾರ. ಮಲೆನಾಡು ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೆಂತೆ ಮತ್ತು ಮೆಂತೆ ಸೊಪ್ಪನ್ನು ಉಪಯೋಗಿಸಿ ಸಾಂಬಾರನ್ನ ಮಾಡೋಣ ಬನ್ನಿ. ಮೊದಲಿಗೆ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿಕೊಂಡು, ಬಿಸಿ ಆದ ನಂತರ ಅದಕ್ಕೆ 1.5 ಸ್ಪೂನ್ ಧನಿಯಾ, 5 ರಿಂದ 6 ಒಣಮೆಣಸಿನಕಾಯಿ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಮೆಂತೆ, ಇದನ್ನು ಹಾಕೊಂಡು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ನ ತುಂಬ ಉರಿನ ಜಾಸ್ತಿ ಇಟ್ಕೊಂಡ್ರೆ ಸೀದ್ ಬಿಡುತ್ತೆ. ಹಾಗಾಗಿ ಅದನ್ನು ಸಣ್ಣ ಉರಿನಲ್ಲೇ ಇದನ್ನು ರೋಸ್ಟ್ ಮಾಡ್ಕೋಬೇಕು, ಗರಿ ಗರಿ ಆಗುತ್ತೆ ಅಂಥೇಳಿ. ಮತ್ತು ಫ್ಲೇವರ್ ಕೂಡ ಬರುತ್ತೆ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇನ್ನೇನು ಲೈಟಾಗಿ ಬ್ರೌನ್ ಆಗ್ತಾ ಇದೆ ರೋಸ್ಟ್ ಆಗಿರೋದು. ರೋಸ್ಟ್ ಆಗಿರೋ ಧನಿಯಾ ಒಣಮೆಣಸಿನ್ಕಾಯಿನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಂತರ ಅದೇ ಬಾಣಲೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಇವೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಮಸಾಲೆ, ಹಸಿಯಾಗಿ ಇರ್ತಕ್ಕಂಥ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡಿ, ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಇದನ್ನು ಶಿಫ್ಟ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಹುಳಿಗಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಳೋಣ. ಮತ್ತು ಮೊದಲಿಗೆ ನಾವು ಏನು ರೋಸ್ಟ್ ಮಾಡ್ಕೊಂಡಿದ್ವಿ, ಡ್ರೈ ರೋಸ್ಟು ಧನಿಯಾ, ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಂತೆ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ 2 ತುಂಡು ಚಕ್ಕೆ, 2 ಲವಂಗ, ಸ್ವಲ್ಪ ಫ್ಲೇವರ್ಗೆ, ನಂತರ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನಂತರ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಇತ್ತು, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಅದಕ್ಕೆ ಒಂದು ಸ್ವಲ್ಪ 2 ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ನಾವು ಈ ರುಬ್ಬಿರೋ ಮಿಶ್ರಣವನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ. ನಂತರ ಆ ಮಿಕ್ಸಿಲಿ ಏನು ಉಳಿದಿತ್ತಲ್ಲ ಮಸಾಲೆ, ಅದನ್ನು ಸ್ವಲ್ಪ ತೊಳ್ಕೊಂಡು ನಮಗೆ ಯಾವ ಹದ ಬೇಕು ಅಷ್ಟಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಕೂಡ ಆಗಬೇಕು, ಇಲ್ಲ ಹಸಿ ಮಸಾಲೆ ಹೋಗಲಿಲ್ಲ ಅಂತಂದರೆ ಎಣ್ಣೆ ಬಿಡೋಲ್ಲ. ಮಸಾಲೆಲ್ಲ ಎಣ್ಣೆ ಬಿಟ್ಟಷ್ಟು ಸಾರು ರುಚಿಯಾಗಿರುತ್ತೆ. ನಂತರ ನಮಗೆ ಎಷ್ಟು ಬೇಕು ನೀರು, ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಮತ್ತು ಏನು ಒಗ್ಗರಣೆನ ಹಾಕ್ಕೊಂಡಿದ್ವಿ ಎರಡನ್ನೂ ಮಿಕ್ಸ್ ಆಗಲಿ. ನಂತರ ಅದಕ್ಕೆ ಒಂದು 1.5 ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ. ನಂತರ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಂತರ ಅದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಒಂದು 4 ರಿಂದ 5 ನಿಮಿಷ. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಬೆಲ್ಲ ಕೂಡ ಹಾಕೋಣ. ಯಾಕಂದರೆ ಮೆಂತೆ ಆಗಿರೋದ್ರಿಂದ ಒಂದಿಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ವಲ್ಪ ಬೆಲ್ಲ ಹಾಕೋಣ. ಹಾಗೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ಒಂದು 4 ರಿಂದ 5 ನಿಮಿಷ ಕುದಿಯೋಕ್ಕೆ ಬಿಟ್ಟು ಬಿಡೋಣ. ಇನ್ನೇನದು ಚೆನ್ನಾಗಿ ಕುದೀತು ಅಂದಾಗ, ಚೆನ್ನಾಗಿ ಕುದೀತಾ ಇದೆ ನೋಡಿರಿ, ಕಲರ್ ಕೂಡ ಚೇಂಜ್ ಆಯಿತು ಸಾಂಬಾರ್ದು. ನಂತರ ಅದಕ್ಕೆ ನಾನು 1-2 ಮೆಂತೆ ಸೊಪ್ಪಿನ ಕಟ್ಟನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಂತರ ಅದನ್ನು ಸಣ್ಣಕ್ಕೆ ಕೂಡ 2 ಕಟ್ಟು ಮೆಂತೆನ ಸಣ್ಣಕ್ಕೆ ಹೆಚ್ಕೊಂಡು ಆ ಸಾಂಬಾರಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಅದನ್ನು ಒಂದು 2 ರಿಂದ 3 ನಿಮಿಷ ಕುದೀಲಿಕ್ಕೆ ಬಿಡೋಣ. ಚೆನ್ನಾಗಿ ಕುದ ನಂತರ
ಒಂದಿಷ್ಟು ಸೈಡೆಲ್ಲ ಸಾರೆಲ್ಲ ಸಾಂಬಾರೆಲ್ಲ ಇದಾಗಿತ್ತು, ಅದಕ್ಕೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಮುಚ್ಚಿಬಿಡೋಣ. ಈಗ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದೀಲಿ ಅಂತ ಹೇಳಿ ಮುಚ್ಚಿಬಿಡೋಣ. ನಂತರ ಅದು 2 ನಿಮಿಷ 3 ನಿಮಿಷ ಆಯಿತು. ನಂತರ ತೆಗೆದು ನೋಡಿ, ಚೆನ್ನಾಗಿ ಸೊಪ್ಪೆಲ್ಲ ಬೆಂದಿದೆ, ಮಸಾಲೆ ಕನ್ಸಿಸ್ಟೆನ್ಸಿ ಕೂಡ ಸರಿಯಾಗಿದೆ. ನಂತರ ಇದನ್ನು ಈ ಸಾಂಬಾರನ್ನ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಚಳಿಗಾಲದಲ್ಲಿ ಹಾಗೂ ಮಳೆಗಾಲದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಮೆಂತೆ ನಮಗೆ ಆರೋಗ್ಯದಲ್ಲಿ ಬಹುಮುಖ್ಯವಾದಂತಹ ಧಾನ್ಯ ಆಗಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಧನ್ಯವಾದಗಳು.